ಹಲೋ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ಮೊನ್ನೆ ಊರಿಂದ ಬರಬೇಕಾದ್ರೆ ಒಂದು ಮಣ್ಣಿನ ಅಳಗೆನ ತಂದಿದ್ದೆ. ಅಂದರೆ ನನ್ನ ಹತ್ರ ಆಲ್ರೆಡಿ ಇತ್ತು, ಆದರೆ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅಂಥೇಳಿ ಅಮ್ಮನ ಹತ್ರ ಹೇಳಿಟ್ಟಿದ್ದೆ. ಅಮ್ಮ ತೆಗೆದಿಟ್ಟಿದ್ರು. ಬರಬೇಕಾದ್ರೆ ನಾನು ಇದನ್ನು ಬಿಸಿ ಮಾಡಿರಲಿಲ್ಲ. ಅಂದರೆ ಬರುವಂಥ ಮೂಮೆಂಟಲ್ಲಿ ಸಿಕ್ಕಿದ ಕಾರಣಕ್ಕೋಸ್ಕರ ಹಾಗೆ ತೊಗೊಂಡು ಬಂದೆ. ಇದನ್ನು ಹೇಗೆ ಬಿಸಿ ಮಾಡೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಅನ್ನನ ಮಾಡ್ತೀವಿ. ಅನ್ನದ ನೀರೇನಿದೆಯಲ್ಲ, ಅದನ್ನು ಸಾಮಾನ್ಯವಾಗಿ ಗಂಜಿ ಅಂತ ಕರಿತೀವಿ. ಆ ಗಂಜಿ ನೀರನ್ನ ಇದರಲ್ಲಿ ಹಾಕಿ ಕುದಿ ಬಾರಿಸ್ಬೇಕು. ನಾನಿಲ್ಲಿ ಕೊಚ್ಚಕ್ಕಿಯನ್ನು ಮಾಡಿದ್ದೆ, ಅಂದರೆ ಬ್ರೌನ್ ರೈಸನ್ನ ನಾನು ಮಾಡಿದ್ದೆ. ಅದನ್ನು ಇದಕ್ಕೆ ಹಾಕಿ ನಾವು ಇದರಲ್ಲಿ ಕುದಿ ಬಾರಿಸ್ಬೇಕು. ನಾನಿಲ್ಲಿ ಸರಿಸುಮಾರು ಒಂದು ಅರ್ಧ ಲೀಟ್ರಷ್ಟು ಕೊಚ್ಚಕ್ಕಿ ನೀರನ್ನ ಹಾಕಿ, ಅಂದರೆ ಜಸ್ಟ್ ಇವಾಗ ಅಷ್ಟೇ ಅನ್ನ ಮಾಡಿದ್ದೆ. ಅದು ಬಿಸಿ ಇದ್ದ ಕಾರಣದಿಂದಾಗಿ ಇದಕ್ಕೆ ಮತ್ತೆ ಪುನಃ ಹಾಕಿ ಇದರಲ್ಲೇ ಕುದಿ ಬರಿಸುವ ಅಂಥೇಳಿ ನಾನು ಯೋಚನೆ ಮಾಡಿದೆ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನಾನು ತಿಳಿನ ಹಾಕಿ, ಅಂದರೆ ಗಂಜಿನ ಹಾಕಿ, ಇದಕ್ಕೆ ಒಂದು 2 ಬಸಳೆ ಎಲೆಯನ್ನು ಹಾಕಿ, ಅಂದರೆ ಏನಾದರೂ ಒಂದು ಸೊಪ್ಪನ್ನು ಹಾಕಿ ಅಥವಾ ಆಲೂಗಡ್ಡೆನೂ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಪಾಲಕ್ ಸೊಪ್ಪನ್ನು ಸಹ ಹಾಕಿ ಇದರಲ್ಲಿ ಕುದಿ ಬರಿಸ್ಬೋದು. ಕಾರಣ ಇಷ್ಟೇ, ಅದರಲ್ಲಿ ಮಣ್ಣಿನ ಸ್ಮೆಲ್ ಹೋಗಬೇಕು ಅನ್ನುವಂಥ ಕಾರಣದಿಂದಾಗಿ ಕುದಿ ಬರಿಸಿ ಒಂದು ದಿನ ಪೂರ್ತಿ ಇದರಲ್ಲಿ ಇಟ್ಟು ನೀವು ಯೂಸ್ ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು.